ಈ ಕಂಪನಿಯ ಕೋ ಫೌಂಡರ್ ಗೌರಿ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿರೋದು ನಮ್ಮ ಕಾಶಿ ಅವರು, ಮತ್ತೆ ಈ ಕಂಪನಿಯ CEO ನಮ್ಮ ಮಾವ ವಿಶ್ವನಾಥ್ ಅವರು. ಸದ್ಯ ಇಲ್ಲಿ ನನಗೇನು ಕೆಲಸ ಇಲ್ಲ, ನಾನು ಬಚಾವಾದೆ. ಶಿವರೇ, ಅಷ್ಟು ಖುಷಿ ಪಡಬೇಡಿ, ನೀವೇ PRO. ಮತ್ತೆ ನಾವು 18 ತುಂಬ್ರ ಕೂಡಲೇ ನಿಮಗೂ ಒಂದೊಂದು ಪೋಸ್ಟ್ ಕೊಡುವ, ಹೆದರ್ಬೇಡಿ. ನಡೀರಿ, ಮಾರ್ಕೆಟಿಂಗ್ ಶುರು ಮಾಡ್ಬಿಡೋಣ. ಅಕ್ಕ, ಮಾರ್ಕೆಟಿಂಗ್ ಮಾಡೋದು ಹೆಂಗೆ ಅಂತ ನಿನಗೆ ಗೊತ್ತಾ? ಇನ್ ಹೇಗೆ? ಇದು ತಗೊಂಡೋಗೋದು, ಅವ್ರಿಗೆ ಕೊಡೋದು, ಬನ್ನಿ ಅಂತ ಹೇಳೋದು ಅಷ್ಟೇ. ಹಂಗಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊ. ರೋಡಿಗೆ ಇಳ್ದು, ಬನ್ನಿ ಮೇಡಮ್, ಬನ್ನಿ ಸರ್, ನಮ್ಮಲ್ಲಿ ಮದುವೆಯಾಗದ ಗಂಡುಗಳಿಗೆ ಹೆಣ್ಣುಗಳಿಗೆ ಮದುವೆ ಮಾಡಿಸಲಾಗುವುದು. ಕಲ್ಯಾಣ ಮತ್ತು ಮ್ಯಾಟ್ರಿಮೋನಿ, ಇದು ಜನರ ನಂಬಿಕೆಗೆ ಪಾತ್ರವಾದ ಕಂಪನಿ. ಬನ್ನಿ ಮೇಡಮ್, ಬನ್ನಿ ಸರ್. ಪಕ್ಕದಲ್ಲಿರೋ ನಾನೇ ಪಾಂಪ್ಲೆಟ್ನ ಸರಿಯಾಗಿ ಓದಿಲ್ಲ, ಆಗ್ಲೇ ನಿಮ್ದು ಜನ ಮೆಚ್ಚಿದ ಕಂಪನಿ, ಬೆಚ್ಚಗೆಗೆ ಪಾತ್ರವಾದ ಕಂಪನಿ ಎಲ್ಲ ಆಗೋಯ್ತಾ? ಇದು ಮೋಸ. ನಾನು ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ನೀವು ಒಪ್ಪೋವರೆಗೂ ನಮ್ಗೆ ಕಾಯಕ್ಕಾಗಲ್ಲ. ಬನ್ನಿ, ನಾವು ಹೋಗೋಣ. ಅಲ್ಲ ಲೇ, ಓ ಬನ್ನಿ ಬನ್ನಿ ಬನ್ನಿ, ಯಾರಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಬನ್ನಿ, ಒಟ್ನಲ್ಲಿ ಬನ್ನಿ. ನನ್ಗೆ ಸುಸ್ತಾಯ್ತು, ನೀವು ಸ್ವಲ್ಪ ಬಂದು ಊದಾ. ತಾತ, ಯೋಚನೆ ಮಾಡಿ, ನೀವು ಬರೀ 5 ನಿಮಿಷ ಓದಿದ್ದಕ್ಕೆ ಸುಸ್ತು ಅಂತಿದ್ದೀರಾ, ಆದ್ರೆ ನಮ್ಗೆ ಗಂಟೆ ಗಟ್ಲೆ ಓದು ಅಂತೀರಾ. ನೋಡು, ಓದೋದೇ ಬೇರೆ, ಊದೋದೇ ಬೇರೆ. ನೋಡು, ಈಗ ನಾನು ಓದ್ತೀನಿ, ನೀನು ಊದು, ಆಯ್ತಾ? ಇದು ನಾನಲ್ಲ, ನಿಂತು. ಬನ್ನಿ ಬನ್ನಿ ಬನ್ನಿ, ಕಲ್ಯಾಣ ಮಸ್ತ್ ಮ್ಯಾಟ್ರಿಮೋನಿ, 1 ತಿಂಗಳಲ್ಲಿ ಮದುವೆ ಫಿಕ್ಸ್. ಮುಂದೆ ನೀ ಮಾಡೇ ಬರ. ಬನ್ನಿ ಬನ್ನಿ ಬನ್ನಿ. ಯಜಮಾನ್ರೆ, ಎಂತ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಂತೆ? ಹೌದಪ್ಪ. ಮನೆಗೊಂದು ದೃಷ್ಟಿಗೊಂಬೆ ಕಟ್ಟಿಸಿ, ಇಲ್ಲಾದ್ರೆ ದೃಷ್ಟಿ ತಾಗೋ ಚಾನ್ಸಸ್ ಉಂಟು. ಅಯ್ಯೋ ದಡ್ಡ ದಡ್ಡ ದಡ್ಡ, ಈ ಸೃಷ್ಟಿಲಿ ದೃಷ್ಟಿ ಯಾವ್ದಯ್ಯ ಮಂಜ? ಮೆತ್ತಿ ಮಾತಾಡು. ಅಜ್ಜಾರ, ಎಲ್ಲರಿಗೂ ಮದ್ವಿ ಮಾಡ್ಸಕತ್ತೀರೇನ? ಯಾಕಪ್ಪ, ನಿಂಗೂ ಆಸೆನಾ? ಆಸೆ ಇದ್ದದಕ್ಕಲ್ಲೇನ್ರಿ ಸೈಲೆಂಟ್ ಅಪ್ಲಿಕೇಶನ್ ಆಗ್ತಾ ಇರೋದು. ಅಯ್ಯೋ, ಎಲ್ಲರ ಜೋಡಿ ನಮ್ದು ಒಂದು ಆದ್ರ ಆಗಿಲ್ರಿ, ಸಾಮೂಹಿಕ ವಿವಾಹ ಆದ್ರೂ ನಡೀತೈತ್ರಿ. ಆದ್ರ ಮನ್ಯಾಗ ಯಾರು ಒಪ್ಕೋಬೇಕ್ರಿ. ಓ, ಮನೇಲಿ ನಿಮ್ ಡ್ಯಾಡಿ ಮಮ್ಮಿ ಒಪ್ಬೇಕಾ ಅಂಕಲ್? ಇಲ್ಲಪ್ಪ, ನಿಮ್ಮ ಆಂಟಿ. ಒಂದು ಮದುವೆ ಆಗಿರ್ಬೇಕಾದ್ರೆ ಇನ್ನೊಂದು ಮದುವೆ ಆಗ್ತೀಯ ನೀವು. ಐ ಹೆಡ್ ಯು. ದನಿಗಳೇ, ನೀವಿಲ್ಲಿ ಎಲ್ಲರನ್ನು ಕರಿತಾ ಇದ್ದೀರಲ್ಲ, ಉಳಿದವ್ರು ಯಾರು ಕಾಣ್ತಿಲ್ಲ ಅಲ್ಲ? ಮದುವೆ ಅನ್ನೋದು ಪವಿತ್ರವಾದ ಬಂಧ, ಅದರಲ್ಲಿ ಲಾಭ ಮಾಡ್ಕೊಳ್ಳೋದು ತಪ್ಪಲ್ವಾ? ಇವ್ರ ಕೈಯಲ್ಲಿ ಇಂಥ ತಪ್ಪು ಕೆಲಸ ಎಲ್ಲ ಯಾಕೆ ಮಾಡಿಸ್ತೀಯ ಭಗವಂತ? ಶಿವಪ್ರಸಾದ್, ಭಯ ಆಗ್ತಿದೆಯಾ ಶಿವಪ್ರಸಾದ್? ಭಗವಂತ, ಭಯ ಪಡದೆ ಇನ್ನೇನ್ ಮಾಡ್ಲಿ? ಸೋಲ್ತೀನಿ ಅನ್ನೋ ಭಯನ, ಅಥವಾ ಜನರು ಏನಾದ್ರೂ ಹೇಳ್ತಾರೆ ಅನ್ನೋ ಅಂಜಿಕೆನ? ಜನಕ್ಕೇನು ಭಗವಂತ, ಏನ್ ಮಾಡಿದ್ರು ಏನಾದ್ರೂ ಒಂದು ಹೇಳೇ ಹೇಳ್ತಾರೆ. ಆದ್ರೆ ನನಗೆ ಮತ್ತೆ ಎಲ್ಲಿ ಸೋಲ್ತೀವೋ ಅಂತ ಭಯ ಆಗ್ತಾ ಇದೆ. ನೀನ್ ಸುಳ್ಳು ಹೇಳ್ತಿದ್ಯಾ ಶಿವಪ್ರಸಾದ್? ಯಾವ ವ್ಯಕ್ತಿ ತನ್ನಂತ ನಂಬ್ತಾನೋ ಅವನಿಗೆ ಭಯ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನು ಯಾರ ಕಟುವಾದ ಟೀಕೆಗೂ ಹೆದರೋದು ಇಲ್ಲ. ಮನುಷ್ಯರಿಗೆ 2 ಕಿವಿ ಹಾಕಿರುತ್ತೆ ಗೊತ್ತಾ? ಒಂದು ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋಕೆ, ಇನ್ನೊಂದು ನಿಮ್ಮ ಅಂತರಾತ್ಮದ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ. ಹಾಗಿದ್ಮೇಲೆ 3ನೇ ಮಾತನ್ನ ಕೇಳಿಸ್ಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ? ಹಾಗೂ ಕೇಳಿಸ್ತಿದೆ ಅಂದ್ರೆ ನೀವು ನಿಮ್ಮ ಅಂತರಾತ್ಮದ ಮಾತಿಗೆ ಕಿವಿ ಕೊಡ್ತಿಲ್ಲ ಅಂತ ಅರ್ಥ. ಅದು ನಾವು ಮಿಡ್ಲ್ ಕ್ಲಾಸ್ ಜನ ಭಗವಂತ, ಮನೆಯವ್ರ ಮಾತಿಗಿಂತ ಅಕ್ಕಪಕ್ಕದವ್ರ ಮಾತಿಗೆ ಹೆಚ್ಚು ಬೆಲೆ ಕೊಡೋದು. ಅಕ್ಕಪಕ್ಕದವ್ರಿಗೆ ಏನು ಅನ್ಕೋತಾರೋ ಅಂತ ಭಯ ಇದ್ದೇ ಇರುತ್ತೆ ಅಲ್ವಾ? ಅದು ಅಲ್ಲದೆ ಗಿರಿ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡ್ತಿದ್ದಾಳೆ, ಅದೇನಾದರೂ ಫ್ಲಾಪ್ ಆಗ್ಬಿಟ್ರೆ, ಸೋತೋಗ್ಬಿಟ್ರೆ ಅನ್ನೋ ಭಯ. ಸೋಲಿನ ರುಚಿ ಗೊತ್ತಿದ್ದವನಿಗೆ ಗೆಲುವಿನ ಹಸಿವಿರೋದು. ಗೆಲುವಿನ ಮೊದಲ ನಿಯಮವೇ ಸೋಲಿಗೆ ಸಿದ್ಧವಾಗುವುದು.
ಯಾವ ವ್ಯಕ್ತಿ ಸೋಲಿಗೆ ಹೆದರೋದಿಲ್ವೋ ಆತನಿಗೆ ಗೆಲುವು ತುಂಬಾ ಸರಳ. ನೀವು ವಿಶ್ವಾಸದಲ್ಲಿಡೋ ಮೊದಲನೇ ಹೆಜ್ಜೆ ನಿಮ್ಮನ್ನ 1000 ಹೆಜ್ಜೆವರೆಗೂ ಕರೆದೊಯ್ಯುತ್ತೆ. ಹೆದರದವನಿಗೆ ಮೊದಲ ಹೆಜ್ಜೆಯೇ ತುಂಬಾ ಕಠಿಣವಾಗುತ್ತೆ. ನಡತೆಯಲ್ಲಿ ಘನತೆ ಇರಬೇಕು, ನಡಿಗೆಯಲ್ಲಿ ಗೌರವ ಇರಬೇಕು, ಆಡೋ ಮಾತಲ್ಲಿ ನಯ ಇರಬೇಕು, ಮಾಡೋ ಕೆಲಸದಲ್ಲಿ ವಿನಯ ಇರಬೇಕು, ಬಿದ್ದಾಗ ಎದ್ದು ನಿಲ್ಲೋ ಛಲ ಇರಬೇಕು, ಎದ್ದು ನಿಂತ ಮೇಲೆ ಗೆಲ್ಲೋ ಬಲ ಇರಬೇಕು, ಗೆದ್ದ ಮೇಲೆ ಕರ್ಮದ ಭಯ ಇರಬೇಕು. ಆದರೆ ಆ ಭಯ ಮೊದಲ ಹೆಜ್ಜೆಯಲ್ಲೇ ಇರಬಾರ್ದು ಶಿವಪ್ರಸಾದ್. ಈಜನ್ನ ಕಲಿಸೋದಷ್ಟೇ ನನ್ನ ಕೆಲಸ, ಆದರೆ ತಡ ಸೇರೋದು ನಿಮಗೆ ಬಿಟ್ಟು. ಎಕ್ಸ್ಕ್ಯೂಸ್ ಸರ್, ದಿಸ್ ಈಸ್ ಕಲ್ಯಾಣ. ಅಲ್ಲ ಮರ್ತಿ, ಆ ಜನ ಎಂತ ಮಾಡದ್ದು? ಮೊಕವರ್ಸ್ ಬಿಸಾಕ್ದ. ಇವಾಗ ನಾನು ಹೋಗ್ತೇನೆ ಸರ್. ಇದು ಕಲೆ. ಹಾಂ ಬಿಡಿ, ಓಟ್ ಹಾಕ್ತೀವಿ. ಓಟ ಅಕ್ಕ ಕರ್ಮ. ಇರು, ಈ ಸಲ ನಾನು ಟ್ರೈ ಮಾಡ್ತೀನಿ. ಸರ್ ಎಕ್ಸ್ಕ್ಯೂಸ್ ಮೀ, ಮದುವೆ ಆಗದೆ ಇರೋರಿಗೆ ಒಂದು ಸುವರ್ಣಾವಕಾಶ. ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಮದುವೆ ಮಾಡಿಸಿ. ಗಿರ್ಜಮ್ಮ, ಇದೆಂತಕ್ಕೂ ವರ್ಕೌಟ್ ಆಗ್ತಿಲ್ಲ ಮರ್. ನಮ್ಮ ಕಣ್ಣೆ ಎದುರಿಗೆ 3 ಪ್ಯಾಂಪ್ಲೆಟ್ ಹಾಳಾಯ್ತು. ಚಚೆ, ನಾವು ಹಾಗೆ ಅನ್ಕೋಬಾರ್ದು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿಲ್ವಾ? ಯಾರು? ಮಾವಯ್ಯನಾ? ಅವ್ರಕ್ಕಿಂತ ದೊಡ್ಡವ್ರು. ಓ ಗೊತ್ತಾಯ್ತು ಬಿಡಿ, ದೊಡ್ಡ ಮಾವಯ್ಯ ಅಲ್ದಾ? ಹಾಂ, ಮಾಡುವ ಗೌರಿ, ಮರಳಿ ಯತ್ನ ಮಾಡುವ ಬಾ. ಹಾಂ ಹಾಂ ಸರ್. ಅಯ್ಯೋ, ಇವ್ರನ್ನೆಲ್ಲ ಕಟ್ಕೊಂಡು ನಾನು ಕಂಪ್ನಿ ನಡೆಸ್ದಂಗೆ. ಗೌರಿ ಕೋ-ಫೌಂಡ್ರು, ಕಾಶಿಯವರು ಮ್ಯಾನೇಜಿಂಗ್ ಡೈರೆಕ್ಟ್ರು. ಕೇಳಿಸ್ಕೊಳಕ್ಕೆ ಚೆನ್ನಾಗಿದೆಯಲ್ಲ ಅಂತ ಇಟ್ಬಿಟ್ಟೆ. ಅಯ್ಯೋ, ಆದರೆ ಈಗ ನೋಡಿದ್ರೆ ಇವರಿಂದ ಏನು ಕೆಲಸ ಆಗಲ್ಲ ಅಂತ ಅನಿಸ್ತಾ ಇದೆಯಲ್ಲ. ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡಲಿ? ಹೆಲ್ಪ್ ಮಾಡು ಭಗವಂತ. ಸರ್ 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 ಸರ್, ಈಗ ನೀವು ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿಲ್ಲ ಅಂದರೆ ನಾನು ಗಳಗಳ ಅಂತ ಹತ್ಬಿಡ್ತೀನಿ. ಸರ್, ಇದು ಕಲ್ಯಾಣ ಮಸ್ತು ಮ್ಯಾಟ್ರಿಮೋನಿ ಅಂತ. ಬೇರೆ ಮ್ಯಾಟ್ರಿಮೋನಿಯಲ್ಲಿ ಲಕ್ಷ ಲಕ್ಷ ತಗೋತಾರೆ, ನಾವು 1000ದಲ್ಲೇ ಮುಗಿಸ್ಬಿಡ್ತೀವಿ. ನಿಮಗೆ 1 ತಿಂಗಳಲ್ಲಿ ಮದುವೆ ಮಾಡಿಸ್ತೀವಿ. ಇದಕ್ಕೆ ನಾವೇ ಗ್ಯಾರಂಟಿ. ನಿಮಗೆ ಮದುವೆ ಆಗಿದೆಯಾ? ನಾನೇ ಅವಳು ಗಂಡ. ಇವರು ಡೈವರ್ಸ್ ಕೊಟ್ಟ ಮೇಲೆ ಹೇಳಿ, ನಾನೇ ನಿಮ್ಮನ್ನು ಮದುವೆ ಆಯ್ತೀನಿ. ಅಲ್ಲ, ಅವ ಎಂತ ಹೇಳದ್ದು? ನಿಮ್ಮ ಹೆಂಡ್ತಿನ ಮದುವೆ ಆಗ್ತೀನಿ ಅಂದ. ಇದ್ಯಾಕೋ ವರ್ಕೌಟ್ ಆಗೋ ಥರ ಕಾಣಿಸ್ತಿಲ್ಲ. ಕಾಶಿಯವರೇ, ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ವಾ? ಮಾರ್ಕೆಟಿಂಗ್ಗೆ ಅಂತ ಒಂದು 50 ರೂಪಾಯಿ ಇನ್ವೆಸ್ಟ್ ಮಾಡಿ. ರಿಟರ್ನ್ಸ್ ಆಮೇಲೆ ಬರುತ್ತೆ. 50 ರೂಪಾಯಿ ಎಂತಕ್ಕೆ ಮಾರ್ರೆ? ಸರ್, ನಿಮಗೆ ಎಷ್ಟು ಸರಿ ಹೇಳಬೇಕು, ಇಲ್ಲಿ ಯಾರು ಯಾರಿಗೂ ಮದುವೆ ಮಾಡಿಸೋದಿಲ್ಲ. ದಯವಿಟ್ಟು ಅವರನ್ನ ನಂಬ್ಕೊಂಡು ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ. ಪ್ಲೀಸ್ ಹೊರಡಿ. ಸರ್, ಇದು ಶಿವಕೃಪಾ ತಾನೆ? ಹೌದು. ಈ ಪಾಂಪ್ಲೆಟ್ನಲ್ಲಿ ಅದೇ ಅಡ್ರೆಸ್ ಕೊಟ್ಟಿರೋದು. ಇವನು ನನ್ನ ಮಗ, ಇವನಿಗೆ ಹೆಣ್ಣು ನೋಡಕ್ಕೆ ಬಂದಿರೋದು. ಏಯ್ ಮಾತಾಡೋ.
ನಾನು ಆನಂದ್ ರಾಕಂದ್ರ ಅವರ ಅಭಿಮಾನಿ ಕರ್ನಾಟಕ ಜನತೆಗೆ ತೀನಾಡು ಬಿಂದು ಮಾಡುವ ನಮಸ್ಕಾರಗಳು. ಬಂದಿದ್ದೀನಿ ಹೆಣ್ಣೋಡಕ್ಕೆ ಬಂದಿದ್ದೀನಿ. ಓ ಬಂದಿದ್ದೀನಿ ಬಂದಿದ್ದೀನಿ. ನೋಡಿದ್ರ ಸರ್ ಎಂತ ಟ್ಯಾಲೆಂಟೆಡ್. ಇವನಿಗೆ ಹೆಣ್ಣು ಕೊಡಿಸಿ ಮದುವೆ ಮಾಡಿಸ್ಬಿಟ್ರೆ ನೀವು ಎಲ್ಲಿಗೋ ಹೋಗ್ಬಿಡ್ತೀರಾ. ಎಲ್ಲಿಗೋ ನಾವ್ ಯಾಕೆ ಸ್ವಾಮಿ ಹೋಗ್ಬೇಕು? ಇದು ನನ್ನ ಸ್ವಂತ ಮನೆ, ಲೋನ್ ಕೊಟ್ಟು ತಗೊಂಡಿದ್ದೀನಿ, EMI ಕಟ್ತಾ ಇದ್ದೀನಿ. ಶುರು ಮಾಡ್ಕೊಂಬಿಟ್ರ ಅಂತವ್ರು ಇದ್ರ ಕಡೆ ಎಲ್ಲ ಹೇಳ್ತಿರಲ್ರಿ. ನೀವು ಮುಗಿದ್ರು ನಿಮ್ಮ ಲೋನ್ ಕತೆ ಮುಗಿಯಲ್ಲ ಅನ್ಸುತ್ತೆ. ಕ್ಷಮಿಸ್ಬಿಡಿ, ಇವ್ರನ್ನ ಸ್ವಲ್ಪ ಹಾಗೆ ತಪ್ಪು ತಿಳ್ಕೊಬೇಡಿ. ನಾನು ಗಿರಿಜಾ ಶಿವಪ್ರಸಾದ್, ಕಲ್ಯಾಣ ಮಸ್ತ್ ಮ್ಯಾಟ್ರಿಮೋನಿಯ ಫೌಂಡರ್. ನಮಸ್ಕಾರಮ್ಮ. ಬನ್ನಿ ಕೂತ್ಕೊಳ್ಳಿ. ನೀವು ಕಲ್ಯಾಣ ಮಸ್ತು ಮ್ಯಾಟ್ರಿಮೋನಿ ಓಪನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಮ್ಮ. ತುಂಬ ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ? ಮದುವೆ ಆಗದೆ ಇರೋರಿಗೆ ಮದುವೆ ಮಾಡಿಸ್ಬೇಕು ಅನ್ನೋದೇ ನಮ್ಮ ಗುರಿ. ನೀವೇ ಮೊದಲನೇ ಕುರಿ. ಅಂದಾಗೆ ಇವರೇನ ನಿಮ್ಮ ಮಗ? ಹಾಂ ಹೌದೌದು, ಇವನೇ ನನ್ನ ಮಗ ಏಕಾಂತ್ ಅಂತ. ಹೆಸರಲ್ಲೇ ಏಕಾಂತ ಇದೆ. ನಿನಗೆ ಇವನು ಯಾವ ಕಾಂತ ಸಿಗ್ತಾಳೋ ಏನೋ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನನಗೆ 3 ಜನ ಮಕ್ಕಳು. ಮೊದಲನೇ 2 ಮಕ್ಕಳು ನನ್ನ ಮಾತು ಕೇಳ್ದಲೇ ಹಾಳಾಗ್ಬಿಟ್ರು. ಅಯ್ಯೋ ಮೊದಲಿಬ್ರು ಮಕ್ಳಿಗೂ ಕೆಲಸ ಕಾರ್ಯ ಇಲ್ಲ ಅನ್ಸತ್ತೆ ಅಲ್ವಾ? ಪಾಪ. ಕೆಲಸ ಕಾರ್ಯ ಎಲ್ಲ ಇದೆ ಮೇಡಮ್. ಒಬ್ಬ MBA ಓದ್ದ, ಇನ್ನೊಬ್ಬ ಬೇಡ ಅಂದರು MBBS ಮಾಡ್ದ. ಒಬ್ಬನಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ, ಇನ್ನೊಬ್ಬನಿಗೆ 1.5 ಲಕ್ಷ ರೂಪಾಯಿ ಸಂಬಳ. ಹಾಳಾಗೋದ್ರು ರೀ ಸ್ವಾಮಿ. ಒಬ್ರು MBBS, ಇನ್ನೊಬ್ರು MBA, ಲಕ್ಷ ದುಡಿತಾ ಇದ್ದಾರೆ. ಹಾಳಾದ್ರು ಅಂತ ಹೇಳ್ತಾ ಇದ್ದೀರಲ್ರಿ? ಹಾಳಾಗಿರೋದಕ್ಕೆ ಸರ್ ಬೇಜಾರಾಗಿರೋದು. ಅದಕ್ಕೆ ನನ್ನ 3ನೇ ಮಗನೂ ಆಗಬಾರ್ದು ಅಂತ ಇವನಿಗೆ ಸ್ಕೂಲ್ ಬಿಡಿಸ್ಬಿಟ್ಟು ಮೊಬೈಲ್ ತಂದ್ಕೊಟ್ಟಿದ್ದೀನಿ ರೀಲ್ಸ್ ಮಾಡಲಿ ಅಂತ. ಇವನು ರೀಲ್ಸ್ ಮಾಡ್ಕೊಂಡೆ ತಿಂಗಳಿಗೆ 6 ಲಕ್ಷ ದುಡಿತಾನೆ ಮೇಡಮ್. ಇವನು ರೋಡ್ಗೆ ಹೋದ್ರೆ ಜನ ಗುರ್ತಿಡಿತಾರೆ ಸರ್, ಸೆಲ್ಫಿ ಕೇಳ್ತಾರೆ. ಇವನೊಂದು ಪೋಸ್ಟ್ ಹಾಕಿದ್ರೆ 10K ಕಮೆಂಟ್ಸ್ ಬರುತ್ತೆ ಸರ್, 1 ಲಕ್ಷ ಲೈಕ್ ಬರುತ್ತೆ. ಅದೇ ನಾನು ದೊಡ್ಡ ಮಕ್ಕಳು ಹಾಕಿದ್ರೆ ಓನ್ಲಿ 3 ಕಾಮೆಂಟ್ಸು, ಅದರಲ್ಲಿ 2 ನಾನೇ ಉಗ್ದಿರ್ತೀನಿ. 6 ಲಕ್ಷನಾ? ಸರಿ ಸರ್, ಆದಷ್ಟು ಬೇಗ ನಮ್ಮ ಹತ್ರ ಇರೋ ಪ್ರೊಫೈಲ್ಗಳನ್ನೆಲ್ಲ ನೋಡಿ ಒಂದು ಒಳ್ಳೆ ಹುಡುಗಿನ ನಿಮ್ಮ ಮಗಂಗೆ ಮ್ಯಾಚ್ ಮಾಡಿಕೊಡ್ತೀವಿ. ನಮ್ಮ ಮ್ಯಾಟ್ರಿಮೋನಿನಲ್ಲಿ ಪೂಜಾರಿ ಕೂಡ ಇದ್ದಾರೆ, ಅವ್ರಿಗೆ ಬರಕ್ಕೆ ಹೇಳಿದ್ದೀನಿ. ಅವರೇ ಬಂದು ಒಳ್ಳೆ ಮ್ಯಾಚ್ನ ತೋರಿಸ್ತಾರೆ. ನಾನು ಬಂದೇ ಬಿಟ್ಟೆ ಗಿರ್ಜಮ್ಮ. ಬನ್ನಿ ಕೂತ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗತ್ತೆ. ನಾನು ಕೂಡ ಇವನ್ ಫಾಲೋವರ್ ಇನ್ಸ್ಟಾಗ್ರಾಮಲ್ಲಿ. ಇವನು ಜಾತಕ ನನ್ನೊಬ್ಬನಿಗೆ ಅಲ್ಲ, ಇಡೀ ಊರಿಗೆ ಗೊತ್ತು. ಇವನಿಗೆ ಒಳ್ಳೆ ಫಾಲೋವರ್ಸ್ ಇರೋ ಹುಡುಗಿನೇ ಸಿಗ್ತಾಳೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕ್ಕರೆ ನಾಡು ಹುಡುಗಿ ದೀಪಿಕಾ. ನಾನು ಇವಾಗ ಹುಡುಗನ ನೋಡಕ್ ಬಂದಿದ್ದೀನಿ. ನಾನು ಇದನ್ನ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಬೆಸ್ಟ್ ಮಾಡಿ ಫ್ರೆಂಡ್. ಎಮ್ಮಿ ಫ್ರೆಂಡ್ಸ್. ಎಕ್ಸ್ಕ್ಯೂಸ್ ಮೀ, ಕಲ್ಯಾಣ ಮಸ್ತ್? ಹೌದು, ಇದೇ ಮನೆನೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಕಲ್ಯಾಣ ಮಸ್ತ್ ಮನೆ. ಅಕ್ಕವರು ಇಲ್ಲೇ ಇದ್ದಾರೆ, ಅಣ್ಣವರು ಕೂಡ ಇಲ್ಲೇ ಇದ್ದಾರೆ. ಇವಳನ್ನ ಅಕ್ಕ ಅಂದ್ಮೇಲೆ ನನಗೆ ಭಾವ ಅಂತ ತಾನೇ ಕರಿಬೇಕು. ಅಣ್ಣ ಅಂದ್ರೆ ನಮ್ಮ ಸಂಬಂಧ ಏನಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಅಣ್ಣವ್ರು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಅವ್ರ ಕೋಪದ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್. ಎಕ್ಸ್ಕ್ಯೂಸ್ ಮೀ, ಇನ್ ಮೈ ರೂಮ್ ಫೋನ್ ರಿಂಗಿಂಗ್. ಐ ಕಮಿಂಗ್ 2 minutes. ರೀ ಸ್ವಲ್ಪ ನೋಡ್ಕೊತಾ ಇರಿ. ಕೋತಿ ಆಡ್ಸು ಅಂತ ಹೇಳ್ಬಿಟ್ಟು ಹೋಗಿದ್ರು ಖುಷಿಯಾಗಿ ಆಡಿಸ್ತಾ ಇದ್ದೆ. ಇವ್ರನ್ನೆಲ್ಲ ನೋಡ್ಕೋಬೇಕಾ ನಾನು? ವಾಟ್ ಎ ಬ್ಯಾಡ್ ಡೇ. ನೋಡಪ್ಪ, ನಿನಗೂ ಒಳ್ಳೆ ಫಾಲೋವರ್ಸ್ ಇದ್ದಾರೆ, ಹುಡುಗಿಗೂ ಒಳ್ಳೆ ಫಾಲೋವರ್ಸ್ ಇದ್ದಾರೆ. ಈಗ ಒಬ್ರಿಗೊಬ್ರು ಫಾಲೋ ಮಾಡ್ಕೊಳ್ಳಿ. ಅಪ್ಪ ಫಾಲೋ ಮಾಡೋ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಇವರಿಬ್ಬರಿಗೂ ಜಾತಕ ಹೊಂದುತ್ತಾ ನೋಡಿ. ಜಾತಕ ಹೊಂದದೇ ಇದ್ರು ಇವ್ರು ಹೇಗಾದ್ರೂ ಮಾಡಿ ಅದನ್ನ ಹೊಂದಿಸ್ತಾರೆ. ನೀವು ಸಬ್ಸ್ಕ್ರೈಬು ಮಾಡ್ತೀರಾ, ಆದ್ರೆ ಇವಮ್ಮ ನಿಮ್ಮ ಮಗನ್ನ ಲೈಕ್ ಮಾಡಿ ಬೇರೆ ಯಾರಿಗೋ ಶೇರ್ ಮಾಡ್ಬಿಟ್ರೆ ಕಷ್ಟ. ಶಿವಪ್ಪ, ನೀವು ಸ್ವಲ್ಪ ಸುಮ್ಮನಿರಿ. ನೋಡಿ, ನಾನು ಇವನ್ ಫಾಲೋಯರ್ ಆದ್ರಿಂದ ಅವನ ಜಾತಕ ನನಗೆ ಚೆನ್ನಾಗಿ ಗೊತ್ತು. ಈಗ ಹುಡುಗಿ ಜಾತಕ ಒಂದ್ಸರಿ ನೋಡ್ಬಿಡ್ತೀನಿ.
ನೋಡಿ, ಇಬ್ಬರು ಜಾತಕನು ತುಂಬಾ ಪ್ರಶಸ್ತವಾಗಿದೆ. ಇವರಿಬ್ರು ಒಂದಾದ್ರೆ ರಾಜ್ಯ ಏನು ದೇಶನೇ ಆಳ್ತಾರೆ. ಇವ್ರು ಹೇಳಿ ಕೇಳಿಸ್ಕೊಂಡ್ರಾ? ಇದಕ್ಕೆ ನಿಮ್ಮ ಕಾಮೆಂಟ್ಸ್ ಏನು? ನನ್ನ ಫ್ರೆಂಡ್ಸ್ನ ಕೇಳಿ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಹೇಳ್ತಿದ್ದಾರೆ ನೀವು ಹೈಟ್ ಆಗಿ ಸ್ಮಾರ್ಟ್ ಆಗಿದ್ದೀರಾ ಅಂತ. ಹಾಗಾದ್ರೆ ನೀವು ನನಗೆ ಸಬ್ಸ್ಕ್ರೈಬ್ ಆಗ್ಬಿಟ್ರಾ? ಬೆಲ್ ಐಕಾನ್ ಒತ್ತದ ಅಷ್ಟೇ ಬಾಕಿ. ಪುರೋಹಿತ್ರೆ, ಇನ್ನೆಷ್ಟು ತಡ, ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಡೋಣ. ಅಗತ್ಯವಾಗಿ. ನಿಮ್ಮ ಕಲ್ಯಾಣ ಮಸ್ತಕ್ಕೆ ಬಂದಿದ್ದಕ್ಕೆ ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ಲು. ತಗೊಳ್ಳಿ ನನ್ನ ಫೀಸು 25,000 ರೂಪಾಯಿ. ನಾವಿನ್ನು ಬರ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿದ್ರ ಶಿವಪ್ಪ, 25,000. 25,000ನಾ? ಇವರೆಲ್ಲ ಎಲ್ಲಿ ಹೋದ್ರು? ಅವರೆಲ್ಲಮ್ಮ ಇರ್ತಾರೆ. ಇಬ್ಬರು ಜಾತಕ ಹೊಂದಿಗೆ ಆಯ್ತು, ಒಬ್ರನ್ನೊಬ್ರು ಒಪ್ಕೊಂಡ್ರು, ದುಡ್ಡು ಕೊಟ್ರು, ಹೋದ್ರು. ತಗೊಳ್ಳಿ, ಇದು ನಿಮ್ಮ ಕಂಪನಿ ಮೊದಲನೇ ಲಾಭ. ಹಾ, ನಾನು ಬರ್ತೀನಮ್ಮ. ಬರ್ತೀನಿ ಶಿವಪ್ಪ. ರೀ, ನೋಡಿದ್ರಾ? 25,000 ಲಾಭ. ಮುಂದೆ ನಮ್ಗೆ ಸೋಲೇ ಇಲ್ಲ. ನಾನು ಈಗಲೇ ಹೋಗಿ ಎಲ್ಲರ ಹತ್ರನೂ ಈ ವಿಷಯ ಹೇಳಿ ಬರ್ತೀನಿ. ಗಿರಿ, ಅಯ್ಯೋ, ಶ್ರಮ ಪಡೆದೆ ಬರೋ ಹಣ ವಿಷಕ್ಕೆ ಸಮ. ಇದನ್ನ ಇವಳಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ ಭಗವಂತ? ಶಿವಪ್ರಸಾದ್ ಭಗವಂತ, ಸುಲಭದ ದಾರಿಲಿ ಹೆಚ್ಚಿನ ಲಾಭ ಬಂದಾಗ ಯಾರಿಗೂ ಕಿವಿ ಕೇಳಿಸಲ್ಲ ಶಿವಪ್ರಸಾದ್. ಕೇಳಲ್ಲ ಅಂತ ಹೆಂಗಾದ್ರೂ ಹಾಳಾಗೋಗ್ಲಂತ ಬಿಟ್ಬಿಡಕ್ಕಾಗತ್ತಾ? ನೀರು, ಇಂಧನ, ಬುದ್ಧಿಮಾತುಗಳು, ಇವು ಮೂರನ್ನ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬಳಸಬೇಕು. ಇಲ್ಲ ಅಂದ್ರೆ ಅದು ಪೋಲಾಗುತ್ತೆ. ಈಗ ನಿನ್ನ ಹೆಂಡತಿ, ನಿನ್ ತಂದೆ, ಕಾಶಿ, ಗೌರಿ, ಇವರು ಯಾರು ನಿನ್ನ ಬುದ್ಧಿ ಮಾತುಗಳನ್ನ ಕೇಳೋಕ್ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಮಾತುಗಳು ವ್ಯರ್ಥ ಆಗಬಾರ್ದು. ಫಸ್ಟ್ ಆಫ್ ಆಲ್, ಈ ಮದುವೆ ಅನ್ನೋ ಕಾನ್ಸೆಪ್ಟ್ನ ನೀನು ಯಾಕೆ ಮಾಡಿದೆ ಭಗವಂತ? ಮದುವೆ ದೇಹಕ್ಕಲ್ಲ ಶಿವಪ್ರಸಾದ್, ಮನಸ್ಸುಗಳಿಗೆ. ಆದ್ರೆ ಅದನ್ನು ದಾಟಿ ಮದುವೆಗೆ ನಿಮ್ಮ ಪ್ರತಿಷ್ಠೆ, ಕುಲಗೌರವ, ಆಡಂಬರ, ಅಬ್ಬರ ಮಾಡಿದ್ದು ನೀವು. ಮದುವೆಗೆ ಆಸ್ತಿ, ಬಣ್ಣ, ಅಂತಸ್ತು, ಜಾತಿ, ಧರ್ಮದ ಕಟ್ಟುಪಾಡುಗಳನ್ನ ಮಾಡ್ಕೊಂಡಿದ್ದು ನೀವು. ಈಗ ನನಗೆ ಹೇಳಿದ್ರೆ ಏನ್ ಪ್ರಯೋಜನ? ನಿಜ ಭಗವಂತ, ಮದುವೆ ಅನ್ನೋದನ್ನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ. ಮಳೆ ಮತ್ತು ಬುದ್ಧಿ ಇವೆರಡೂ ಬರೋದಕ್ಕೆ ಸೂಕ್ತವಾದ ಸಮಯ ಬೇಕಲ್ಲೋ ಶಿವಪ್ರಸಾದ್? ಅಲ್ಲಿವರೆಗೂ ಇನ್ನೇನು ಕಾದಿದೆಯೋ ಗೊತ್ತಿಲ್ವೇ? ಅಪ್ಪ ಕಂದ. ಅಂಕಲ್, ಅದು ಕಂದ ಅಲ್ಲ, ಸ್ಕಂದ. ಸ್ಕಂದನ ಬಿಡಪ್ಪ, ನೀವು ಊದ್ಲಿಕ್ಕತ್ತಿರೋ ಸೀಟಿ ನಿನಗರೆ ಕೇಳಲಿಕ್ಕತ್ತದನು? ಏನ್ ಮಾಡ್ಲಿ ಅಂಕಲ್, ನಂಗೂ ಊದಿ ಊದಿ ಸಾಕಾಗೋಗಿದೆ. ಯಪ್ಪ್ಯಾ, ಅದಕ್ಕೆ ಜ್ಯೂಸ್ ಕುಡಿಯೋ, ನಿನಗೆ ಎನರ್ಜಿ ಬರ್ತದ, ನಮಗ ರೊಕ್ಕ ಸಿಗ್ತದ. ರೊಕ್ಕ ಯಾರು ಕೊಡ್ತಾರಣ್ಣ? ಲೇ ಪಿಂಗಾಣಿ, ನಿನ್ನ ಮುಂದೆ ಕುಂತಿಲ್ಲ ಅವ್ರ ಅಜ್ಜ, ಅವರ ಕೊಡ್ತಾರ. ತಿಗಡೆಗಳ ನಾವು ಮಾಡ್ತಾ ಇರೋದು ಬಿಸ್ನೆಸ್, ಜ್ಯೂಸ್ಗೆಲ್ಲ ದುಡ್ಡು ಖರ್ಚು ಮಾಡಕ್ಕಾಗತ್ತಾ? ಅಣ್ಣ, ಒಂದು ಒಳ್ಳೆ ಸಾಂಗ್ ಹಾಕು, ಅದೇ ಜೋಶಲ್ಲಿ ನನ್ನ ಮೊಮ್ಮಗ ಕುಡಿಲಿ. ಏನೋ ಮಾಡ್ತಾ ಇದ್ಯಾ? ಕುಣಿತಾ ಇದ್ದಾನೆ. ಅಯ್ಯೋ ಮಾವ, ಅದ್ ನನ್ಗೂ ಗೊತ್ತು. ನಾನು ಹೇಳೋ ವಿಷಯ ಕೇಳೋಕ್ಕೂ ಮುಂಚೆನೆ ನೀವು ಇಷ್ಟು ಖುಷಿ ಪಡ್ತಿದ್ದೀರಾ. ಇನ್ ಕೇಳಿದ್ಮೇಲೆ ಎಷ್ಟು ಖುಷಿ ಪಡ್ಬೇಡ. ಏನಮ್ಮ ಅಂತ ವಿಷಯ? ಮಾವ, ನಮ್ಮ ಬಿಸ್ನೆಸ್ ನ ಮೊದಲನೇ ಲಾಭ 25,000 ರೂಪಾಯಿ. ಆಶೀರ್ವಾದ ಮಾಡಿ. ಒಳ್ಳೇದಾಗಲ್ಲಮ್ಮ. ಗಿರಿಜಕ್ಕ, ಇದೇ ಖುಷಿಗೆ 1 kg ಸ್ವೀಟ್ ಕೊಡ್ಲಾ? ಬರೋ ಲಾಭಕ್ಕೆಲ್ಲ ನಾವು ಸ್ವೀಟ್ ತಗೊಳ್ಳೋ ಹಾಗಿದ್ರೆ ನಾವೇ ಒಂದು ಬೇಕರಿ ಶುರು ಮಾಡಿರ್ತಾ ಇದ್ವಿ. ಶುರು ಮಾಡಿರೋ ಒಂದೇ ಬಿಸ್ನೆಸ್ಗೆ ಮನಿ ಮಂದಿಯೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಮಾತಾಡ್ಲಿಕ್ಕತ್ತಾರಲ್ಲೋ. ಹಿಂಗ ಬಿಟ್ರ ಎಲ್ಲಾ ಬಿಸ್ನೆಸ್ ಇವರ ಶುರು ಮಾಡಿಬಿಡ್ತಾರ. ಬಿ ಕೇರ್ಫುಲ್. ನೀನು ಕೈ ಹಾಕದ್ಮೇಲೆ ಸೋಲೋ ಮಾತೇ ಇಲ್ಲಮ್ಮ. ನಮ್ಮ ಮನೆಗೆ ನೀನು ಮಹಾಲಕ್ಷ್ಮಿ ಕಣಮ್ಮ, ಮಹಾಲಕ್ಷ್ಮಿ. ನಾನು ಸನ್ ಆಫ್ ಮಹಾಲಕ್ಷ್ಮಿ.
ಅಮ್ಮ ನನ್ಗೇನು ಕೊಡ್ಸಲ್ವಾ? ನಾನು ಬೆಳಗ್ಗೆಯಿಂದ ಸಿಟಿ ಓದಿ ಓದಿ ಸಾಕಾಗೋಗಿದೆ. ಬರೀ 2 ಅವರ್ ಸಿಟಿ ಓದಿದ್ದಕ್ಕೆ ಸುಸ್ತಾಗ್ತದೆ ಅಂತ ಹೇಳ್ತಿದ್ಯಾ. ಇನ್ನು ಡಾಬಾ ಮುಂದೆ ಹೋಟ್ಲು ಮುಂದೆ ಎಲ್ಲ ಇಡೀ ದಿನ ಅವ್ರು ಕೊಡೋ ಪುಟ್ಟ ಸಂಬಳಕ್ಕೆ ವಿಸಿಲ್ ಊದಿ ಊದಿ ಉಸಿರು ಕಟ್ಟಿಸ್ಕೊತಾ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರ್ಬೇಡ. ಹೌದಮ್ಮ, ಅವರೆಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಆ ಭಗವಂತ ಅವ್ರನ್ನ ಕಾಪಾಡ್ತಾನೆ ಕಣಮ್ಮ. ನಿಜ ಮಾವ, ನಮ್ಮ ಕೆಲ್ಸದ ಮೊದಲನೇ ದಿನನೇ ನಮಗಿಷ್ಟು ಲಾಭ ಕೊಡೋ ಹಾಗೆ ಮಾಡಿದ್ದು ಆ ಭಗವಂತನೇ. ನೋಡ್ತಾ ಇರಿ, ಇನ್ ಮುಂದೆ ನಾವ್ ಏನೇ ಮಾಡಿದ್ರು ಸಕ್ಸಸ್ಸೇ. ಕಲ್ಯಾಣ ಬಸ್ ಕಂಪನಿಗೆ, ಕಲ್ಯಾಣ ಬಸ್ ಕಂಪನಿಗೆ, ಕಲ್ಯಾಣ ಬಸ್ ಕಂಪನಿಗೆ.